ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ. ಜನತಾ ನ್ಯಾಯಾಲಯದ ಸಂಚಾರಿ ವಾಹನ ಚಿಂತಾಮಣಿಗೆ. ಚಿಂತಾಮಣಿ ತಾಲೂಕಿನಲ್ಲಿ 3 ದಿನಗಳ ಕಾಲ ಜನತಾ ನ್ಯಾಯಾಲಯದ ಸಂಚಾರಿ ವಾಹನವು ಸಂಚರಿಸಲಿದೆ ಎಂದು ತಾಲೂಕು ಕಾನೂನು ಸೇವಾ ಸಮಿತಿಯ ಸದಸ್ಯ ಕಾರ್ಯದರ್ಶಿ ಹಾಗೂ ಪ್ರಧಾನ ಸಿವಿಲ್ ನ್ಯಾಯಾಧೀಶರಾದ ಎಚ್.ಎಸ್. ಸಾತ್ವಿಕ್ ರವರು ಹೇಳಿದರು. ಇಲ್ಲಿನ ಜೆಎಂಎಫ್ಸಿ ನ್ಯಾಯಾಲಯದ ಆವರಣದಲ್ಲಿ ಕರೆದಿದ್ದ ಸಭೆಯಲ್ಲಿ ಮಾತನಾಡಿದ ನ್ಯಾಯಾಧೀಶರು, ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ಆದೇಶದ ಮೇರೆಗೆ ಸಾಕ್ಷರತಾ ರಥ ಮತ್ತು ಜನತಾ ನ್ಯಾಯಾಲಯದ ಸಂಚಾರಿ ವಾಹನವು ತಾಲೂಕಿನಲ್ಲಿ ಏಪ್ರಿಲ್ 9 ರಿಂದ ಏಪ್ರಿಲ್ 12 ರವರೆಗೂ ಪ್ರವಾಸ ಕೈಗೊಳ್ಳಲಿದೆ ಎಂದರು. ತಾಲೂಕು ಕಾನೂನು ಸೇವಾ ಸಮಿತಿ ಹಾಗೂ ಇತರೆ ವಿವಿಧ ಇಲಾಖೆಗಳ ಸಹಯೋಗದೊಂದಿಗೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಬೇಕಾಗಿದ್ದು, ಈ ಬಗ್ಗೆ ಮಾರ್ಚ್ 18ರಂದು ಸಂಜೆ 4:30 ಗಂಟೆಗೆ ಸಭೆಯನ್ನು ತಾಲೂಕು ಕಾನೂನು ಸೇವಾ ಸಮಿತಿ ಸಭಾಂಗಣದಲ್ಲಿ ಚೇರ್ಮನ್ ರವರ ಅಧ್ಯಕ್ಷತೆಯಲ್ಲಿ ನಡೆಯಲಿದೆ ಎಂದರು. ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ತಾಲೂಕು ಕಾನೂನು ಸೇವಾ ಸಮಿತಿ ಅಧ್ಯಕ್ಷರಾದ ಕೆಎಂ ರಾಜೇಂದ್ರ ಕುಮಾರ್ ಮಾತನಾಡಿ, ಗ್ರಾಮಕ್ಕೆ ಬರುವ ಕಾನೂನು ನೆರವು ರಥದಲ್ಲಿ ಹಲವು ಪ್ರಕರಣಗಳು ಇತ್ಯರ್ಥ ಮಾಡುವುದಾಗಿ ಹೇಳಿದ ಅವರು, ಸಂಚಾರಿ ನ್ಯಾಯಾಲಯ ಸಾಹುಕಾರರಿಂದ ಹಿಡಿದು ಕಟ್ಟಕಡೆಯ ಬಡವನಿಗೆ ನ್ಯಾಯದ ಅರಿವು ಮೂಡಿಸುವುದು ರಥದ ಉದ್ದೇಶವಾಗಿದೆ ಎಂದರು. ವಕೀಲರ ಸಂಘದ ಅಧ್ಯಕ್ಷ ಮಂಜುನಾಥ್ ರವರು ಕಾರ್ಯಕ್ರಮಗಳು ಹಮ್ಮಿಕೊಳ್ಳುವ ಸಂಪೂರ್ಣ ವಿಷಯದ ಬಗ್ಗೆ ವಿವರಿಸಿದರು. ಸಭೆಯಲ್ಲಿ ಎಪಿಪಿ ವೇಣುಕುಮಾರ್ ಸೇರಿದಂತೆ ವಕೀಲರ ಸಂಘದ ಉಪಾಧ್ಯಕ್ಷ ಈಶ್ವರ್ ಗೌಡ, ಇಒ ಶ್ರೀನಿವಾಸ್, ಗ್ರಾಮಾಂತರ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ ಶ್ರೀನಿವಾಸಪ್ಪ, ತಾಲೂಕು ಆರೋಗ್ಯಾಧಿಕಾರಿ ರಾಮಚಂದ್ರ ರೆಡ್ಡಿ, ಮೀನುಗಾರಿಕೆ ಇಲಾಖೆಯ ಸಹಾಯಕ ನಿರ್ದೇಶಕ ಡಾ ನಾಗೇಂದ್ರ ಬಾಬು, ಸೌಂದರ್ಯ ಗ್ರಾಮೀಣ ಮತ್ತು ಪಟ್ಟಣಾಭಿವೃದ್ಧಿ ಸಂಸ್ಥೆಯ ಅಧ್ಯಕ್ಷೆ ಡಾ ವಿಜಯ ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳು, ಹಲವಾರು ವಕೀಲರು, ಸಂಘದ ಪದಾಧಿಕಾರಿಗಳು ಸೇರಿದಂತೆ ಸಾರ್ವಜನಿಕರು ಭಾಗವಹಿಸಿದ್ದರು. ಎಎನ್ಎಂಆರ್ ನ್ಯೂಸ್ಗಾಗಿ ಇಮ್ರಾನ್ ಪಾಷಾ, ಚಿಂತಾಮಣಿ. 9ನೇ ತಾರೀಕು ನಮ್ಮಲ್ಲಿ ಬಸ್ ಬರ್ತದೆ. 9ನೇ ತಾರೀಕು ಬೆಳಿಗ್ಗೆ ಇಲ್ಲಿ ಚಿಂತಾಮಣಿ ನ್ಯಾಯಾಲಯದೊಳಗನೆ ಅದು ಇನಾಗ್ರೇಷನ್ ಫಂಕ್ಷನ್ ಆಗ್ತದೆ. ಅಲ್ಲೊಂದು ಪ್ರೋಗ್ರಾಮ್ ಮಾಡ್ಕೊತೀವಿ ನಾವು. ನಂತರ ಮಧ್ಯಾಹ್ನ ಒಂದು, ಸಾಯಂಕಾಲ ಒಂದು, ಹಿಂಗೆ ದಿವಸಕ್ಕೆ 3 ಪ್ರೋಗ್ರಾಮ್. 9, 10, 11, 12. 9ನೇ ತಾರೀಕು ಬೆಳಿಗ್ಗೆ ಇನಾಗ್ರೇಷನ್ ಆಗ್ತದೆ. ಮಧ್ಯಾಹ್ನ ತಲಗುವಾರ ಮತ್ತು ಸಾಯಂಕಾಲ ಸಂತೆಕಾಲಹಳ್ಳಿ. ಹಿಂಗೆ ಕೆಲವೊಂದು ಊರುಗಳು ನಾವು ನೋಡ್ಕೊಂಡು ಇಟ್ಕೊಂಡಿದ್ವಿ. ಮತ್ತು ಈ ಊರುಗಳಿಗೆ ಯಾವ ಸಂಬಂಧಪಟ್ಟ ಯಾರು ಅಧಿಕಾರಿಗಳಿದ್ದಾರೆ ಇವರು ದಯವಿಟ್ಟು ನಮಗೆ ಸ್ವಲ್ಪ ಕೋಆಪರೇಷನ್ ಕೊಡಬೇಕು, ಅದೆಲ್ಲ ಅರೇಂಜ್ಮೆಂಟ್ಸ್ ಮಾಡಲಿಕ್ಕೆ ಸ್ವಲ್ಪ ಹೆಲ್ಪ್ ಮಾಡಬೇಕಂತ ಈ ಒಂದು ಸಭೆಯ ಮೂಲಕ ನಿಮ್ಗೆಲ್ಲರಿಗೂ ಕೇಳ್ಕೊತೀವಿ. 10ನೇ ತಾರೀಕು ಇವು ಊರನ್ನ ನಾವು ಟೆಂಟೇಟಿವ್ಲಿ ಫಿಕ್ಸ್ ಮಾಡಿದ್ವಿ. ಈ ಊರುಗಳಾಗ ಆ ದಿನ ನಿಮ್ದೇನಾದ್ರು ಪ್ರಾಬ್ಲಮ್ ಇತ್ತು, ಯಾಕಂದ್ರೆ ಈಗ ಚುನಾವಣೆ ಒಂದು ಇರೋದ್ರಿಂದ ನಿಮ್ದಲ್ಲಿ ಏನಾದ್ರೆ ಬೇರೆ ಏನಾದ್ರು ಇತ್ತಂದ್ರೆ ನೀವು ಈಗಲೇ ಹೇಳ್ಬಿಡ್ಬೋದು, ನಾವು ಆ ಊರನ್ನ ಚೇಂಜ್ ಮಾಡಿ ಬೇರೆ ಊರನ್ನ ಹಾಕೋತೀವಿ ನಾವು. 9ನೇ ತಾರೀಕು ಬೆಳಿಗ್ಗೆ ನಮ್ಮ ಕೋಟೊಳಗೆ ಆಗ್ತದೆ, ಮಧ್ಯಾಹ್ನ ತಳಗವಾರದಾಗ ಆಗ್ತದೆ, ಸಾಯಂಕಾಲ ಸಂತೆಕಾಲಹಳ್ಳಿ ಒಳಗೆ ಆಗ್ತದೆ. 10ನೇ ತಾರೀಕು ಬೆಳಿಗ್ಗೆ ಯಗುವಕೋಟೆ, ಮಧ್ಯಾಹ್ನ ಮುರುಗ್ಮಲ್ಲ ಮತ್ತು ಸಾಯಂಕಾಲ ಕಾಪ್ತಿ ಒಳಗಾಗ್ತದೆ. 11ನೇ ತಾರೀಕು ಬೆಳಿಗ್ಗೆ ದೊಡ್ಡ ಬೊಮ್ಮನಹಳ್ಳಿ, ಮಧ್ಯಾಹ್ನ ಕುರುಬೂರು ಮತ್ತು ಸಾಯಂಕಾಲ ಕುಟುಹಳ್ಳಿ ಆಗ್ತದೆ. ಮತ್ತು ಗಡಿ ದಿವಸ 17ನೇ ತಾರೀಕು ಬೆಳಿಗ್ಗೆ ಇರ್ಗಂಪಲ್ಲಿ ಒಳಗಾಗ್ತದೆ ಬೆಳಗಿನ ಫಂಕ್ಷನ್. ಮಧ್ಯಾಹ್ನ ಬಟ್ಲಹಳ್ಳಿ ಮತ್ತು ಈವ್ನಿಂಗ್ ಇಲ್ಲಿ ಚಿಂತಾಮಣಿ ಒಳಗೆ ಮಾಡ್ಬೇಕಂತ ಮಾಡೀವಿ. ಇದು ನೋಡ್ಕೋರಿ, ಇದು ನೀವು ಯಾವ ಊರೊಳಗೆ ನೀವು ಅಧಿಕಾರಿಗಳಿದ್ದೀರಿ, ಇದು ಅದಕ್ಕೊಂದು ನೀವು ಕೋಆಪರೇಷನ್ ಅಲ್ಲಿ ಇದೆಲ್ಲ ಅರೇಂಜ್ಮೆಂಟ್ಸ್ ಮಾಡ್ಕೋಬೇಕಂತ ತಿಳ್ಕೊತೀವಿ. ಅಲ್ಟಿಮೇಟ್ಲಿ ಎಲ್ಲರೂ ಕೂಡ ಸಮಾಜದ ಒಳಗಾಗಿ ಇರ್ತದೆ. ಸರ್ಕಾರದವರು ಹಳ್ಳಿಗಳಿಗೆ ನೀರಿನ ವ್ಯವಸ್ಥೆ ಮಾಡಬೇಕು ಅಂತಂದ್ರೆ ಈಗ ನಮ್ಮ ಹೈಕೋರ್ಟ್ನವರು ಶಾಲೆಗಳಲ್ಲಿ ನೀರಿನ ವ್ಯವಸ್ಥೆ ಇದೆ ಇಲ್ಲ ಅಂತ ಯೋಚನೆ ಮಾಡಿದ್ದಾರೆ. ಶಾಲೆಯಲ್ಲಿ ಟಾಯ್ಲೆಟ್ಸ್ ಇದೆಯಾ, ಹಳ್ಳಿಗಳಲ್ಲಿ ಸರ್ಕಾರದಿಂದ ನೈರ್ಮಲ್ಯ ಯೋಜನೆಯಲ್ಲಿ ಸಾಕಷ್ಟು ಟಾಯ್ಲೆಟ್ಸ್ ಆಗಬೇಕು ಅಂತೆಲ್ಲ ಹೇಳ್ತೀವಿ. ಮನೆ ಬಂದ ಟಾಯ್ಲೆಟ್ ಇರಬೇಕು, ಅದು ಸರ್ಕಾರ ಮಾಡೋ ಕೆಲಸ. ಬಟ್ ಈಗ ಹೈಕೋರ್ಟ್ ಅವರು ಮುಖ್ಯವಾಗಿ ಈಗ ಜಸ್ಟಿಸ್ ನಾರಾಯಣ ಸ್ವಾಮಿ ಸಾಹೇಬರು, ನಮ್ಮ ಚೀಫ್ ಜಸ್ಟಿಸ್ ಅವರು, ಈಗ ಅವರು ಸರ್ಕಾರಿ ಶಾಲೆಗಳಲ್ಲಿ ವ್ಯವಸ್ಥೆ ಏನಿದೆ ಅದು ಸಮರ್ಪಕವಾಗಿ ಇದೆಯೋ ಇಲ್ಲೋ ಅನ್ನೋದನ್ನ ಯೋಚನೆ ಮಾಡಿದ್ದಾರೆ. ನಾವು ರಿಪೋರ್ಟ್ ಕಳಿಸ್ಬೇಕು. ಅದಕ್ಕೆ ಅವರು ಡಿಒ
ಮೊದಲಿಗೆ ಇದು ಏನಾಗಿದೆ ಅಂದ್ರೆ ಒಂದು ಹುಷಾರ ನ್ಯಾಯಾಧೀಶರ ಅಪ್ಪಣೆ ಮೇರೆಗೆ ನಾನು ಹೇಳ್ತೇನೆ. ಇದು ಏನಾಗಿದೆ ಅಂತ ಹೇಳಿದ್ರೆ ಕಾನೂನು ನೆರವು ಸಮಿತಿಯಿಂದ ಪ್ರತಿಯೊಂದು ಇಲಾಖೆಗೂ ಕೂಡ ಕಾನೂನು ನೆರವು ಸಮಿತಿಗೆ ಎಷ್ಟು ಜವಾಬ್ದಾರಿ ಇದೆಯೋ ಅದರ 2 ಪಟ್ಟು ಜವಾಬ್ದಾರಿ ಎಲ್ಲ ಇಲಾಖೆಗಳಿಗೂ ಇದೆ. ಕೇವಲ ಕಾನೂನು ನೆರವು ಸಮಿತಿಯ ಮಾನಿಟರಿಂಗ್ ಮಾಡ್ತಕ್ಕಂಥದ್ದು ಹೊರತು ಕಾರ್ಯಕ್ರಮಗಳನ್ನ ಮಾಡ್ತಕ್ಕಂಥದ್ದು ಕಾನೂನಾತ್ಮಕವಾಗಿರ್ತಕ್ಕಂಥ ಜವಾಬ್ದಾರಿ ಕೂಡ ನಿಮ್ಮದೇ ಆಗಿರೋದು ಎಲ್ಲ ಇಲಾಖೆಗಳಿರೋದ್ರಿಂದ ಇಲ್ಲಿ ಚುನಾವಣೆಗೆ ಸಂಬಂಧಪಟ್ಟಂತೆ ಏನಾದರೂ ಅಕಸ್ಮಾತ್ ಗೊಂದಲ ಇದ್ದಲ್ಲಿ ಸಾಹೇಬರಿಗೆ ತಿಳಿಸಿದಾಗ ಅವರು ಆ ಬಗ್ಗೆ ಸಂಬಂಧಪಟ್ಟ ಚುನಾವಣಾ ಅಧಿಕಾರಿಗಳಿಗೆ ಬೇಕಾದ್ರೆ ಅವ್ರನ್ನ ಮಾಹಿತಿ ಕಳಿಸ್ಕೊಡ್ತಾರೆ. ಯಾಕಂದ್ರೆ 20 ದಿನ ಇದೆ ಕೋಡ್ ಆಫ್ ಕಂಡಕ್ಟ್ ಅದೇನೋ ನಮಗೆ ಇದಕ್ಕೆ ಕಾರ್ಯಕ್ರಮಕ್ಕೆ ಏನು ಅಡ್ಡಿ ಬರೋದಿಲ್ಲ. ಅದರಿಂದ ಅದಕ್ಕೆ ವಿನಾಯಿತಿ ಸೂಚಿಸುವಂತೆ ಅದನ್ನ ಲೆಟರ್ ಮಾಡ್ತಾರೆ. ಅದರ ಬಗ್ಗೆ ಏನು ತೊಂದರೆ ಇಲ್ಲ. ಆಮೇಲೆ ಬಹುತೇಕ ಹಳ್ಳಿಗಳೇ ನಾವು ಗುರಿಯಾಗಿಟ್ಕೊಂಡು ಈ ಕಾರ್ಯಕ್ರಮಗಳನ್ನ ಮಾಡ್ತಾ ಇರೋದ್ರಿಂದ ಮುಖ್ಯವಾಗಿ ಎಲ್ಲ ಇಲಾಖೆಗಳವರು ಕೂಡ ಉಳಿದ 11 ಕಾರ್ಯಕ್ರಮಗಳಲ್ಲಿ ಹೆಚ್ಚು ಕಾರ್ಯಕ್ರಮಗಳನ್ನ ಮಾಡಬೇಕಾಗಿರ್ತಕ್ಕಂಥ ಒಂದು ಅವಕಾಶ ತಾಲೂಕ್ ಪಂಚಾಯತಿಯವರಿಗೆ ಇರುತ್ತೆ. ಸಾಧ್ಯವಾದಷ್ಟು ಹೆಚ್ಚಿಗೆ ಅವ್ರು ಮಾಡಿಕೊಡ್ಬೇಕು. ಆಮೇಲೆ ಅರಣ್ಯ ಇಲಾಖೆಯವರು ಕೂಡ, ಯಾಕಂದ್ರೆ ಇಲ್ಲಂದ್ರೆ ಇವತ್ತೆಲ್ಲ ಬೆಂಕಿಗಳಿಗೆ ಬಿದ್ದು ಕಾಡುಗಳು ಪರಿಸರ ಹಾಳಾಗ್ತಾ ಇದೆ. ಅದರ ಬಗ್ಗೆ ಸೂಕ್ತವಾಗಿರ್ತಕ್ಕಂಥ ಒಂದು ಹಳ್ಳಿನಲ್ಲಿ ನೀವು ಒಂದು ಕಾರ್ಯಕ್ರಮ ಮಾಡಬೇಕು. ಮೊದಲಿಂದ ಅರಣ್ಯ ಇಲಾಖೆಯಿಂದ ಬಹಳ ಸಸಿ ನೆಡುವ ಕಾರ್ಯಕ್ರಮ ಬಿಟ್ಟರೆ ಯಾವುದೇ ಕಾರ್ಯಕ್ರಮ ನಮಗೆ ಅರಣ್ಯ ಇಲಾಖೆಯಿಂದ ಆಗಿಲ್ಲ. ಬೇಸಿಗೆ ಕಾಲದಲ್ಲಿ ತುಂಬಾ ಅತ್ಯಗತ್ಯ ಇದೆ. ಆದರೆ ಆರೋಗ್ಯ ಇಲಾಖೆಯಿಂದ ಕೂಡ